ANMR ನ್ಯೂಸ್ಗೆ ಸ್ವಾಗತ. ಪ್ರಗತಿ ಶಾಲೆಯಲ್ಲಿ ಶಿಶು ವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ 4 ತಿಂಗಳ ಶಿಶು ವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು, ದಾಖಲಾತಿಗಳನ್ನು 2024-25ನೇ ಸಾಲಿಗೆ ಡಿಸೆಂಬರ್ 26ರಿಂದ ಪ್ರಾರಂಭಿಸಲಾಗಿದೆ. 4 ತಿಂಗಳಲ್ಲಿ ಸದರಿ ಶಿಶು ವಿಹಾರದ ಕೇಂದ್ರದಲ್ಲಿ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ, ಸಾಮಾಜಿಕ ಚಿತ್ರಕಲೆಯ ಅಭ್ಯಾಸ, ಹೊಸ ಸಾಧನೆಗಳ ಅನುಭವ, ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯಶಾಲಿಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನೇಕೆ ತಡೆ? LKG, UKG ಮತ್ತು 1ರಿಂದ 10ನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಕೂಡಲೇ ಸಂಪರ್ಕಿಸಿ. ಪ್ರಗತಿ ಶಾಲೆ, MG ರಸ್ತೆ, ಆದರ್ಶ ಚಿತ್ರಮಂದಿರದ ಬಳಿ, ಚಿಂತಾಮಣಿ. ಪೂರ್ಣಿಮಾ ಶ್ರೀನಿವಾಸ್ ಅವರೇ ಮತ್ತು ನಮ್ಮ ಈ ಚಿಂತಾಮಣಿ ಕ್ಷೇತ್ರದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಎಲ್ಲ SC ST ಸೆಲ್ ಆಗಲಿ ಮತ್ತು ಎಲ್ಲ ಚುನಾಯಿತ ಸದಸ್ಯರು ಮತ್ತು ಇಲ್ಲಿ ನೆರೆದಿರುವಂಥ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಬಂಧುಗಳೇ, ನಾನು ಯಾವಾಗ ಚಿಂತಾಮಣಿ ಯಾವಾಗ ಮಾತಾಡಿದ್ರು ನಾನು ಒಂದೇ ಹೇಳೋದು, ನಾವೆಲ್ಲ ಒಂದೇ ಕುಟುಂಬ. ಸೊ ಇದಿರುವಂಥ ಎಲ್ಲ ಕುಟುಂಬ ಸದಸ್ಯರೇ. ಇವತ್ತು ನಮಗೆ ಕೃಷ್ಣಪ್ಪನವರು ಇದ್ದಾಗ, ಮಾಜಿ ದಿವಂಗತ ಕೃಷ್ಣಪ್ಪನವರು ಸಚಿವರಾಗಿದ್ದರು ನಮ್ಮ ತಂದೆಯವ್ರ ಜೊತೆ. ಅದಾದಮೇಲೆ ರಾಜಕೀಯ ಏರುಪೇರಾದಾಗ ಎಷ್ಟೋ ಕಷ್ಟ ಅನುಭವಿಸಿದಾಗ ಕೂಡ, ಚೌಡರೆಡ್ಡಿ ಅವರಿಗೆ ಪಕ್ಷದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದ ಕೂಡ ಒಂದು ಎನ್ಕ್ವೈರಿಗೆ ಕೃಷ್ಣಪ್ಪನವ್ರನ್ನೇ ಹಾಕಿದ್ರು. ಆಗ ಅವರು ಯಾವ ಒಂದು ಒತ್ತಡಕ್ಕೂ ಕೂಡ ಕೇರ್ ಮಾಡ್ದಿರ ನಮ್ಮ ಪರವಾಗಿ ನಿಂತರು. ನಾವು ಅವರಿಗೆ ಚಿರಋಣಿಗಳು. ಸೊ ಅವರ ಪುತ್ರಿ ಅವರು ಇದ್ದಾರೆ ಇಲ್ಲಿ, ಮತ್ತು ಅವರ ಅಲಿಯಂದ ಶ್ರೀನಿವಾಸ್ ಅವರು ಈಗ ನಮ್ಮ ಶಿಕ್ಷಕರ ಕ್ಷೇತ್ರ ಆಗ್ನೇಯ ಕ್ಷೇತ್ರಕ್ಕೆ ಸದ್ಯ ಇದು ಕ್ಯಾಂಡಿಡೇಟ್ ಆಗಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ, ಅವರಿಗೆ ಈ ಒಂದು ಚುನಾವಣೆ ನಮ್ಮ ಚುನಾವಣೆ. ನಾವು ಎಷ್ಟು ಶ್ರದ್ಧೆ ಅಕ್ಕರೆಯಿಂದ ನಮ್ಮ ಚುನಾವಣೆ ನಾವು ಸ್ಪರ್ಧೆ ಮಾಡ್ತೀವೋ, ಅಷ್ಟೇ ಅಕ್ಕರೆ ಜವಾಬ್ದಾರಿಯಿಂದ ಈ ಚುನಾವಣೆಯಲ್ಲಿ ಕೂಡ ನಾವು ಶ್ರಮಪಟ್ಟು ನಮ್ಮ ಶ್ರೀನಿವಾಸ್ ಅವರಿಗೆ ನಮ್ಮ ತಾಲೂಕಿನಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತಗಳು ಬರೋ ಥರ ನಾವು ಶ್ರಮ ಪಡ್ತೀವಿ ಅಂತೇಳಿ ನಿಮ್ಮೆಲ್ಲರ ಮುಂದೆ ಮಾಡ್ತೀವಿ. ಒಂದು ಪೂರ್ವಭಾವಿ ಸಭೆ ಅವರು ಸುಮಾರು ನಿನ್ನೆ ರಾತ್ರಿ ಕೂಡ 1 ಗಂಟೆವರೆಗೂ ಬೇರೆ ಕಡೆ ಎಲ್ಲ ಸಭೆಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿನ್ನೆ ನಮಗೆ ಗೊತ್ತಾಗಿದ್ದೆ ಸಂಜೆ 4 ಗಂಟೆ. ಆವಾಗಲೇ ತುರ್ತಾಗೆಲ್ಲ ನಮ್ಮ ಕೆಲವು ನಾಯಕರಿಗೆಲ್ಲ ತಿಳಿಸಿ ಈ ಥರ ಹೀಗಿದೆ, ಅವ್ರಿಗೂ ಸಮಯ ಅಭಾವ ಇದೆ, ನಾವು ಅತಿ ಜಾಗ್ರತೆಯಿಂದ 4 ಸಭೆ ಸೇರಿ ಮುಂದೆ ಯಾವ ಥರ ಈ ಒಂದು ಚುನಾವಣೆ ನಡೆಸಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ, ನಮ್ಮ ನಾಯಕರೆಲ್ಲರೂ ಇವತ್ತು ನೀವೆಲ್ಲರೂ ಸೇರಿದ್ದೀರಾ. ಸೊ ದಯಮಾಡಿ ಈಗ ಮುಂದೆ ಬರುವ 4-5 ತಿಂಗಳಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಸುಮಾರು 1040 ಶಿಕ್ಷಕರ ಮತ ಇದೆ. ಅತಿ ಹೆಚ್ಚು ಮತಗಳನ್ನು ನಾವು ಸಂಗ್ರಹಿಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀನಿವಾಸ್ ಅವರಿಗೆ ಅವ್ರ ಪರವಾಗಿ ಮತ ಚಲಾಯಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಅದಲ್ಲದೆ ಅತಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಗೆಲ್ಲಿಸಬೇಕು. ಅದಕ್ಕೆಲ್ಲರೂ ತಾವೆಲ್ಲರೂ ಶ್ರಮ ಪಡಬೇಕಂತ ಕೇಳ್ತಾ, ಈಗ ಬಂದಿರೋಂಥ ಪೂರ್ಣಿಮಾ ಶ್ರೀನಿವಾಸ ನಿಮ್ಮನ್ನ ಉದ್ದೇಶ ಎಲ್ಲರೂ ಸಹಕಾರ ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಇವತ್ತು ಕೃಷ್ಣಪ್ಪನವರು ನಮ್ಮ ಮಾಜಿ ಗೃಹ ಸಚಿವರಾದ ಚೌಡರೆಡ್ಡಿಗೆ ಆಪ್ತರಾಗಿದ್ದರು. ಅನೇಕ ಸಲ ಚೌಡರೆಡ್ಡಿ ಅವರಿಗೆ ಅನೇಕ ಸಂದರ್ಭದಲ್ಲಿ ಅವರು ಕೃಷ್ಣಪ್ಪನವರು ಅನೇಕ ರೀತಿಯಲ್ಲಿ ಸಹಾಯವನ್ನು ಮಾಡ್ಕೊಂಡು ಬಂದಿರ್ತಾರೆ. ಆ ಒಂದು ಸಹಾಯವನ್ನು ನಾವು ಇವತ್ತು ಮರೆಯೋಕ್ಕಾಗೋದಿಲ್ಲ. ಗೃಹ ಸಚಿವರಾದಂಥ ಸಂದರ್ಭದಲ್ಲಿ ಕೃಷ್ಣಪ್ಪನವರು ಬಹಳ ಉನ್ನತ ಮಟ್ಟದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರು ಈ ರಾಜ್ಯದಲ್ಲಿ. ಅಂಥ ಸಂದರ್ಭದಲ್ಲಿ ಚೌಡರೆಡ್ಡಿಗೆ ಒಳ್ಳೆಯ ರೀತಿಯಲ್ಲಿ ಅನೇಕ ಸಂದರ್ಭದಲ್ಲಿ ಎಲ್ಲರೂ ಸಹ ಹೆಚ್ಚಿನ ಒಂದು ಬಹುಮತವನ್ನು ಕೊಡಿಸಲಿಕ್ಕೆ ನಾವೆಲ್ಲರೂ ಸಹ ಮುಂದೆ ಬರಬೇಕು. ಎಲ್ಲರೂ ಅವರವರ ಪ್ರಯತ್ನಗಳನ್ನು ಮಾಡಿ ನಮ್ಮ ತಾಲೂಕಿನಿಂದ ಹೆಚ್ಚಿನ ಒಂದು ಬಹುಮತವನ್ನು ಅವ್ರಿಗೆ ಕೊಡಿಸ್ಬೇಕಂತಕ್ಕಂಥ ವಿಚಾರವನ್ನು ಸಂದರ್ಭದಲ್ಲಿ ತಿಳಿಸ್ತಾ, ಅದೇ ರೀತಿಯಾಗಿ ಮುಖ್ಯವಾಗಿ ಇವತ್ತು
ಏನು ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸುಧಾಕರ್ ರೆಡ್ಡಿ ಅವರು ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ, ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ ಹೆಚ್ಚು ಹೆಚ್ಚು ಜವಾಬ್ದಾರಿಗಳನ್ನು ಇವತ್ತು ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಕೊಡ್ತಾ ಇದ್ದಾರೆ. ಅವರು ಅನುಪಸ್ಥಿತಿಯಲ್ಲಿ ನಾವು ಬಾಲಾಜಿಯವರ ನೇತೃತ್ವದಲ್ಲಿ ಏನೇನು ಚುನಾವಣೆಗಳು ಬರುತ್ತೆ, MLC ಆಗಲಿ ಬೇರೆ ಬೇರೆ ಚುನಾವಣೆಗಳಾಗಲಿ, ಇವತ್ತು ಸುಧಾಕರ್ ರೆಡ್ಡಿ ಅವರು ರಾಜ್ಯ ಮಟ್ಟ ತಿರುಗಬೇಕಾಗ್ತದೆ, ಡೆಲ್ಲಿ ಮಟ್ಟದಲ್ಲಿ ಹೋಗ್ಬೇಕಾಗ್ತದೆ, ಇಡೀ ರಾಜ್ಯ ಪ್ರವಾಸ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಯಾವ ರೀತಿ ಅವರಿಗೆ ಬೆಂಬಲ ಕೊಟ್ಟು ಸುಮಾರು 4-5 ತಿಂಗಳು ಕಷ್ಟಪಟ್ಟು ಪ್ರತಿಯೊಬ್ಬರು ಕಷ್ಟಪಟ್ಟು ಸುಮಾರು 30,000 ಓಟುಗಳ ಅಂತರದಿಂದ ನಾವು ಅವರನ್ನು ಗೆಲ್ಲಿಸಿದ್ದೀವಿ. ಅದೇ ಒಂದು ಹೆಸರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಅವರು ಹೆಸರು ಗಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಸಹಕಾರವನ್ನು ನೀಡಬೇಕು. ಅವರಿಗೆ ಮುಖ್ಯವಾಗಿ ಟೈಮಿನ ಅಭಾವ ಇದೆ. ಆ ಟೈಮನ್ನ ಸರಿದೂಗಿಸಿಕೊಳ್ಳಲು ನಾವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲ ಅವರಿಗೆ ಸಹಕಾರವನ್ನು ಕೊಟ್ಟು ಇನ್ನ ಉನ್ನತ ಮಟ್ಟಕ್ಕೆ ನಮ್ಮ ಏನು ಸುಧಾಕರ್ ರೆಡ್ಡಿ ಅವರು ಬೆಳೆಯಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ನಮ್ಮ ಮೇಡಮ್ನವರು ಬಂದಿದ್ದಾರೆ ಅವರಿಗೆ ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.